ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ನೋಡಿ, ಹಳಸಿನಕಾಯಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಏನು ಬೇಕು ಅಂತ ನೋಡ್ಕೊಂಡು ಬನ್ನಿ. ಹಳಸಿನ ಹಣ್ಣು ದೋಸೆ ಮಾಡೋದಕ್ಕೆ ನೋಡಿ, ಹಳಸಿನ ಹಣ್ಣು ಒಂದು 15ರಿಂದ 20 ತೊಳೆಗಳಿದೆ. ಮತ್ತು ತೆಂಗಿನಕಾಯಿ ತುರಿ, ಮತ್ತು ಓವರ್ ನೈಟು ಅಕ್ಕಿ ನೆನೆಸಿದ್ದೀನಿ ನೋಡಿ. ಅಕ್ಕಿ ಮತ್ತು ಸ್ವಲ್ಪ ಉದ್ದಿನಬೇಳೆ. ಅಕ್ಕಿ ಇವಾಗ 1 ಲೋಟ ಆದರೆ ಉದ್ದಿನಬೇಳೆ ಒಂದು 5-6 ಸ್ಪೂನು. ಇದನ್ನು ನೆನೆಸಿಟ್ಕೊಂಡು ಇವಾಗ ರುಬ್ಕೊಳ್ಳೋಣ. ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋಣ. ಹೀಗೆ ಮಾಡಿಕೊಂಡ್ರೆ ಮಿಕ್ಸಿಗೆ ಅದು ನೈಸ್ ಆಗೋಲ್ಲ. ನೋಡಿ, ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಾಗೆ ತೆಂಗಿನಕಾಯಿ ತುರಿನೂ ಹಾಕ್ಕೊಳ್ಳೋಣ. ಇದನ್ನು ನೈಸಿಗೆ ಪೇಸ್ಟ್ ಮಾಡೋಣ. ನೋಡಿ, ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೇ ನಾವು ಅಕ್ಕಿನೂ ಹಾಕ್ಕೊಳ್ಳೋಣ. ಈಗ ನೋಡಿ, ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇದನ್ನು ನೈಸಾಗಿ ರುಬ್ಕೊಳ್ಳೋಣ ನೀರು ಹಾಕ್ಕೊಂಡು. ನೋಡಿ, ಈ ರೀತಿಯಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಕಡಿಮೆನೇ ಹಾಕೋಣ, ಯಾಕಂದರೆ ಹಳಸಿನ ಹಣ್ಣು ಹಾಕಿದ್ದೀವಲ್ಲ. ನೀವು ಬೇಕಾದರೆ ಚಟ್ನಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಬಿಸಿ ದೋಸೆ ಹಾಕ್ಕೊಂಡು ತುಪ್ಪದ ಜೊತೆ ತಿನ್ಬೋದು. ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡು ನೀಟಾಗಿ ಬೆರಿಬೇಕು. ಅಕ್ಕಿ ರುಬ್ಬಿರೋದು ಮತ್ತು ಹಳಸಿನ ಹಣ್ಣು ಎಲ್ಲ ರುಬ್ಕೊಂಡಿರೋದೆಲ್ಲ ಈಕ್ವಲ್ಲಾಗಿ ಒಂದೊಂದು ಹಾಗೆ ಇರುತ್ತೆ. ಈಗ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಬಿಟ್ಟು ಆಮೇಲೆ ದೋಸೆ ಹಾಕೋಣ. ನೋಡಿ, ಚಟ್ನಿಗೆ ಕಾಯಿ ಮತ್ತು ಕಡಲೆಬೀಜ, ಹುರಿಗಡಲೆ, ಸ್ವಲ್ಪ ಉಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನು ರುಬ್ಕೊಳ್ಳೋಣ ಚಟ್ನಿಗೆ. ಹೀಗೆ ಎಣ್ಣೆ ಹಾಕ್ಕೊಳ್ಳೋಣ. ಈರುಳ್ಳಿ ಕಟ್ ಮಾಡಿಕೊಂಡು ಹೀಗೆ ಸವರ್ಕೊಳ್ಳೋಣ. ಸವರ್ಕೊಂಡು ಈಗ ದೋಸೆ ಹಾಕೋಣ. ನೋಡಿ, ಹಾಕ್ತಾಯಿದ್ದೀನಿ. ಒಂದು ಸೌಟ್ ಹಾಕ್ಬಿಟ್ಟು ಮಾಮೂಲಿ ದೋಸೆ ಥರನೇ ತಿರುಗಿಸ್ಕೊಳ್ಳಿ. ನೋಡಿ, ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ. ನೋಡಿ, ಈ ರೀತಿಯಾಗಿ ಪ್ಲೇಟ್ ಮುಚ್ಕೊಂಡಿದ್ರೆ ನೀಟಾಗಿ ಬರುತ್ತೆ. ತಿರ್ಗಿಸ್ಕೊಳ್ಳೋಣ. ಎರಡು ಕಡೆ ಈ ರೀತಿಯಾಗಿ ರೋಸ್ಟ್ ಆದಮೇಲೆ ಎತ್ತೋಣ. ರೆಡಿಯಾಗಿದೆ ದೋಸೆ. ನೀವು ಮಾಡಿಕೊಂಡು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.